ಸರ್ ಇಲ್ಲೊಂದಷ್ಟು ಫೋಟೋಸ್ ನೋಡ್ತಾ ಇದ್ದೆ, ನೀವು ದಿನಕರ್ ಅವರು ದರ್ಶನ್ ಅವರು ಎಲ್ಲ ಒಟ್ಟಿಗೆ ಇರೋವಂಥದ್ದು. ನೀವು ಕಂಡ ಹಾಗೆ ದಿನಕರ್ ಅಂಡ್ ದರ್ಶನ್ ಅವರ ಬಾಂಧವ್ಯ, ಸೆಟ್ಟಿಗೆ ಬರೋದು, ಶೂಟಿಂಗ್ ಬರೋದು, ಹೆಂಗಿದ್ರು ಅವರಿಬ್ರು? ಚೆನ್ನಾಗಿದ್ರು ಮೇಡಮ್. ನೋಡಿ, ಇದು ನಿಮ್ಮ ಸಾಕ್ಷಿ ಗೆಲ್ತಿ ಸ್ವಿಟ್ಜರ್ಲ್ಯಾಂಡ್ಗೆ ದಿನಕರು ಬಂದಿದ್ದರು. ಈ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ತೆಗ್ದಿರೋ ಫೋಟೋ ಇದು ನಾವು. ಇನ್ನೂ ಒಂದಷ್ಟು ಫೋಟೋಸ್ಗಳಿದೆ. ಬೇರೆ ಬೇರೆ ಸೆಟ್ಗೆಲ್ಲ ಎಲ್ಲ ಸೆಟ್ಗೂ ಬರೋರು. ವಿಜಯಲಕ್ಷ್ಮಿ ಅವ್ರು ಬರ್ತಾರಲ್ಲ, ಯಾವಾಗ ಒಂದೊಂದು ಇಂದಿರಾದಲ್ಲಿ ಒಂದು ಸರಿ ಬಂದಿದ್ದರು. ಆದಮೇಲೆ ವಿರಾಟ್ಗೆ ಬಂದೇ ಇಲ್ಲ, ವಿರಾಟ್ ಇದಕ್ಕೆ ಬಂದೇ ಇಲ್ಲ. ಅವರೊಬ್ಬರು ಆಮೇಲೆ ಅವರಿಬ್ಬರು ಚೆನ್ನಾಗಿದ್ದಾರೆ. ಈಗ ಅಣ್ಣ ತಮ್ಮದಿರು ಅಂದಾಗ ಏನೋ ಮನೆ ಒಳಗಡೆ ಮುನ್ಸಿಕಲ್ ಇಡ್ತವೆ, ಬಟ್ ಆಚೆ ಅವರಿಬ್ಬರು ಚೆನ್ನಾಗೂ ಇದ್ದಾರೆ. ಅವರು ಅನುಕೂಲವಾಗೂ ಇದ್ದಾರೆ. ಇವರು ದಿನಕರ್ ಅವರು ಈಗ ನೋಡಿ, ಫಸ್ಟ್ ಸಿನಿಮಾ, ಆ ಸಿನಿಮಾಗೆ ಫೈನಾನ್ಷಿಯಲ್ ಬ್ಯಾಕಪ್ ಯಾರು ಮಾಡಿರೋದು? ದರ್ಶನ್ ಸಾರೇ. ನವಗ್ರಹಕ್ಕೆ ಯಾರು ಫೈನಾನ್ಷಿಯಲ್ ಬ್ಯಾಕಪ್? ದರ್ಶನ್ ಸಾರೇ. ಅವ್ರ ಅಮ್ಮನ ಹೆಸರು ಪ್ರೊಡ್ಯೂಸರ್ ಇರ್ಬೋದು, ದರ್ಶನ್ ಸಾರೇ. ಅದನಂತರ ಬುಲ್ಬುಲ್ ಮಾಡಿದ್ದಕ್ಕೂ ದರ್ಶನ್ ಸಾರೇ ಫೈನಾನ್ಷಿಯಲ್. ಅವರೆಲ್ಲ ಚೆನ್ನಾಗಿದ್ದಾರೆ. ದಿನಕರ್ದೇನು ಅಂತಂದರೆ, ನಾನು ಇವಾಗ ಒಬ್ಬ ಡೈರೆಕ್ಟರ್ ಆಗಿದ್ದೀನಿ, ನಾನು ಸಂಪಾದನೆ ನನ್ನ ಸ್ವಂತ ದುಡ್ಡಲ್ಲಿ ನಾನು ಒಂದು ಮನೆ ಕಟ್ಟಬೇಕು, ನನ್ನ ಆಸೆ ಥರ ನಾನು ಮನೆ ಕಟ್ಕೋಬೇಕು ಅನ್ನೋದಿದೆ. ಬಿಟ್ಟರೆ ಯಾರೋ ಹೇಳ್ತಾ ಇದ್ದಾರೆ ಸುಮ್ಮನೆ ಒಂದು BHK ಮನೇಲಿದ್ದಾರೆ, ತುಂಬ ಪ್ರಾಬ್ಲಮ್ಗಳಿದ್ದಾರೆ. ಆ ಥರ ಏನಿಲ್ಲ ಮೇಡಮ್. ಒಬ್ಬ ಸ್ಟಾರ್ ತಮ್ಮ ಹೆಂಗಿರ್ಬೇಕೋ ಆ ಥರ ಇದ್ದಾರೆ. ಆ ಮನುಷ್ಯನ ಒಂದು ಪ್ರಿನ್ಸಿಪಾಲ್ ಇದೆ, ಆ ಪ್ರಿನ್ಸಿಪಾಲ್ನ ಫಾಲೋ ಮಾಡ್ತಾಯಿದ್ದಾರೆ ಅಷ್ಟೇ. ಅವರಿಬ್ಬರು ಅಣ್ಣ ತಮ್ಮದ್ರಲ್ಲಿ ಬೇರೆ ಈ ಥರ ಎಲ್ಲ ಫೈನಾನ್ಷಿಯಲಿ ಅವ್ರಿಗೇನು ಸಪೋರ್ಟ್ ಮಾಡೋದಿಲ್ಲ. ಇನ್ನು ಅವ್ರ ಅವ್ರ ಆಸೆ ಏನಂದರೆ, ನನ್ನ ಗಂಡ ಕಟ್ಟಿದ ಮನೆ ಇಲ್ಲಿ ನಾನು ಇರ್ತೀನಿ, ನೀವು ಎಷ್ಟು ದೊಡ್ಡ ಮನೆ ಕಟ್ಟಿರಿ, ನಿಮ್ಮ ಮನೆಗೆ ಬರ್ತೀನಿ, ಊಟ ಮಾಡ್ತೀನಿ, ಇರ್ತೀನಿ, ನನಗೆ ಎಷ್ಟು ದಿನ ಬೇಕಾಗ್ತೀನಿ, ನಾನು ಬಟ್ ಇರೋದು ಮೈಸೂರಲ್ಲಿ, ನನ್ನ ಲೈಫ್ ಫುಲ್ ಇಲ್ಲೇ ಅನ್ನೋದು ಅವರು ಡಿಸಿಷನ್. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಮಾತಾಡ್ತಾರೆ, ಎಲ್ಲ ಹೋಗ್ತಾರೆ. ಇವಾಗ ನಾನು ಹೇಳಿದ್ನಲ್ಲ, ಬರ್ತ್ಡೇಗೆ ಅವ್ರದ್ದು ಇದಕ್ಕೆ ಫಂಕ್ಷನ್ಗೆ ಎಲ್ಲ, ಆಮೇಲೆ ಇದು ಒಟ್ಟಿಗೆ ಎಲ್ಲ ಒಂದು ಸರಿ ಶಿರ್ಡಿಗೆ ಹೋಗಿದ್ದು. ಅವ್ರ ಫ್ಯಾಮಿಲಿ, ಅಮ್ಮ, ದಿನಕರ್ ಫ್ಯಾಮಿಲಿ, ನಮ್ಮ ಎಲ್ಲರೂ ಹೋಗಿದ್ದೀವಿ ನಾವು ಒಟ್ಟಿಗೆ, ಫುಲ್ ಫ್ಯಾಮಿಲಿ. ಸುಜನ್ನು ತುಂಬ ಜನ ಹೋಗಿದ್ದೀವಿ ಒಟ್ಟಿಗೆ. ಶಬರಿಮಲೆ ಇದಕ್ಕೆ ಹೋಗಿದ್ದೀವಿ, ಶಿರ್ಡಿಗೆ ಹೋಗಿದ್ದೀವಿ, ಒಟ್ಟೊಟ್ಟಿಗೆ ಹೋಗಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.